धाने रघुಣ್ಣ ಬರ್ಚಿ ಬರ್ಚಿ ಗಾಡಿ ತಪ್ಪಲೆ ಮಾರ್ಯಾರೆ ಗಾಡಿ ತಪ್ಪಲೆ ಅಯ್ಯೋ ಗಾಡಿ ತಪ್ಪಲೆ ರಘುಣ್ಣ ಎಂತ ಆಗ್ಲಿಲ್ಲ ಅಲ್ಲ ಏನಿಲ್ಲ ಅದಕ್ಕೆ ಇಂದ್ರ ಎಂತ ಆಗ್ಲಿಲ್ಲ ಅಲ್ಲ ಒಳಗೆ ಹೋಗು ರಘುಣ್ಣ ಗಾಡಿ ತಪ್ಪಲೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಮುಲ್ಪನೆ ಮಾರಾಯ ಇಷ್ಟು ದಿನ ಅಲ್ಲಿ ಇಲ್ಲಿ ಹಿಂದೆಂದ ಟಚ್ ಮಾಡುತ್ತಿದ್ದ ಈಗ ಡೈರೆಕ್ಟ್ ನಮ್ಮನ್ನ ಅಟ್ಯಾಕ್ ಮಾಡಿದ್ದಾನೆ ಅವನನ್ನು ಹಾಗೆ ಬಿಡುವುದುಂಟಾ ಬಿಡುವುದಿಲ್ಲ ಬೇಡ ಅಣ್ಣ ಬಿಟ್ಬಿಡಿ ಪ್ಲೀಸ್ ಅವನನ್ನು ಹೀಗೆ ಬಿಟ್ಟರೆ ಕತೆ ಮುಗಿಯಿತು ಇಲ್ಲ ಅಣ್ಣ ದ್ವೇಷ ಮಾಡ್ತಾನೆ ಹೋದ್ರೆ ಅದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ ತಂದೆ ಮಕ್ಕಳು ಮೊಮ್ಮಕ್ಕಳು ವಂಶ ಪಾರಂಪರ್ಯವಾಗಿ ಬೆಳ್ಕೊಂಡೇ ಹೋಗ್ತಾ ಇರತ್ತೆ ಇಷ್ಟ ದಿನ ಮಾಡಿದ್ದೆ ಸಾಕು ದಯವಿಟ್ಟು ಬಿಟ್ಬಿಡಿ ಅಣ್ಣ ಅವ ಅಟ್ಯಾಕ್ ಮಾಡಿದ್ರೆ ಎದ್ರಿ ಮನೇಲಿ ಕೂರುದುಂಟಾ ಅಪ್ಪುಜಿ ಎಂಜಿನ್ ಆಂಡಾಲ ಬಿಡೆ ಏ ರಘುಣ್ಣ ಗಾಡಿ ತಪ್ಪಲೆ ನಿಂತ್ಕೊಳ್ಳಿ ರಘುಣ್ಣ ಈಗೇನು ಅವ್ರನ್ನೆಲ್ಲ ಹೊಡೆದಾಕ್ಬೇಕು ತಾನೆ ಕೀ ಕೊಡಿ ನಾನು ಹೋಗ್ತೀನಿ ಎಷ್ಟು ಜನ ನೋಡ್ಬೇಕು ಹೇಳಿ 10-20 ಇಂದ್ರಣ್ಣ ನೀವು ಸುಮ್ಮನಿರಿ ನಿಮಗೆ ಯಾಕೆ ಇದೆಲ್ಲ ಯಾಕೆ ಅಂದ್ರೆ ರಾಯಣ್ಣನ್ ತಮ್ಮ ತಾನೆ ನಾನು ಹೋಗ್ತೀನಿ ಬನ್ನಿ ಕಡೆ ಇಂದ್ರ ನಿನಗಿಷ್ಟ ಇಲ್ಲ ಅಂದ್ರೆ ಬೊಡ್ಚಿ ಬಿಡ್ಲೆ ಯಾಕೆ ನನ್ಗೇನಾರು ಆಗ್ಬಿಡುತ್ತೆ ಅಂತ ಭಯ ಪಡ್ತಾ ಇದ್ದೀರಾ ಇದೇ ಭಯ ಅಣ್ಣ 15 ವರ್ಷದಿಂದ ಅದ್ಗೇನು ಪಡ್ತಾ ಇರೋದು ನನ್ನನ್ನೇನೋ ಆ ಊರು ಈ ಊರು ಫಾರಿನ್ ಅಂತ ಓದೋ ನೆಪದಲ್ಲಿ ದೂರ ಇಟ್ಬಿಟ್ರಿ ಆದ್ರೆ ಅದಕ್ಕೆ ಒಂದೇ ಒಂದಿನ ನೆಮ್ಮದಿಯಾಗಿ ನಿದ್ದೆ ಮಾಡಿದಾರ ನೀವು ಮನೆಯಿಂದ ಆಚೆ ಹೋಗಿ ವಾಪಸ್ ಬರೋವರೆಗೂ ಅನ್ನ ನೀರು ಬಿಟ್ಟು ಇರೋ ಬರೋ ದೇವ್ರಿಗೆಲ್ಲ ಅರ್ಕೆ ಹೊತ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ ಅದಕ್ಕೆ ಬೇಕಾಗಿರೋದು ಈ ಬಂಗ್ಲೆ ನೀವು ತಂದ್ಕೊಡೋ ರೇಷ್ಮೆ ಸೀರೆ ಒಡವೆ ಅಲ್ಲ ಅಣ್ಣ ರಘುಣ್ಣ ನಿಮಗೆ ವಯಸ್ಸಿಗೆ ಬಂದಿರೋ ಒಬ್ಳು ಮಗಳಿರ್ಬೇಕಲ್ಲ ಅವಳ ಜೀವನದ ಬಗ್ಗೆ ಏನಾರು ಯೋಚನೆ ಮಾಡಿದಿರಾ ಅದಕ್ಕೆ ನಾನ್ಯಾಕೆ ಮಂಡೆ ಬಿಸಿ ಮಾಡಿಕೊಳ್ಳಲಿ ನಮ್ಮ ಧನಿಕರು ರಾಯಣ್ಣವಲ್ಲೇರು ಅವ್ರು ನೋಡಿಕೊಳ್ತಾರೆ ಕೇಳಿದ್ರಣ್ಣ ನೀವಿದ್ದೀರಾ ಅಂತ ಒಂದೇ ಒಂದು ನಂಬಿಕೆ ಮೇಲೆ ಎಲ್ಲರೂ ಬದುಕ್ತಾ ಇದೀವಿ ನಿಮಗೆ ಹೇಗೆ ಜನಗಳು ಬೇಕೋ ಹಾಗೆ ನಮಗ್ ನೀವು ಬೇಕಣ್ಣ ಜನಗಳಿಗೆ ಸಹಾಯ ಮಾಡೋದಕ್ಕೆ ಸಾವಿರಾರು ದಾರಿಗಳಿದೆ ಮಾಡಿ ನಾವು ಬೇಡ ಅನ್ನಲ್ಲ ಆದ್ರೆ ಪದೇ ಪದೇ ಈ ಜಗಳ ಪಂಚಾಯತಿ ಹೊಡೆದಾಟ ಇದೆಲ್ಲ ಯಾಕಣ ಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಪೊಲೀಸರಿದ್ದಾರೆ ಕೋರ್ಟ್ ಇದೆ ನ್ಯಾಯನ ಕಾಪಾಡೋದಕ್ಕೆ ನ್ಯಾಯಾಧೀಶರಿದ್ದಾರೆ ಕಾನೂನ ಕೈಗೆ ತಗೊಳ್ಳೋಂತ ಕೆಲಸ ನಿಮ್ಗೆ ಯಾಕಣ ಬೇಕು ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ ಅಣ್ಣ ಇಷ್ಟ್ರ ಮೇಲೂ ನಿಮ್ಗೆ ಹೋಗ್ಬೇಕು ಅನ್ನೋ ಆಗಿದ್ರೆ ನಿಮ್ ಇಷ್ಟ ಅಣ್ಣ ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡಿ ಆದ್ರೆ ಒಂದು ನೀವ್ ಹಿಂತಿರುಗಿ ಬರೋ ಅಷ್ಟರಲ್ಲಿ ಈ ಮನೇಲಿ ಯಾರೊಬ್ರು ಜೀವಂತವಾಗಿರಲ್ಲ ಮಂಗಳಾ ಓಯ್ ಮಂಗಳಾ ಎಂತ ಅವ ಮಂಜುನಾಥ ಬಂದ್ರೆ ಅವನ ಹತ್ರ ಬೋಟ್ ವಿಷಯ ಮಾತಾಡ್ಲಿಕ್ಕುಂಟು ಏನಾಯ್ತು ಅಂತ ಕೇಳಬೇಕು ಸರಿ ಹಾಗೆ ರೈ ಬಂದ್ರೆ ಬ್ಯಾಂಕ್ ನಲ್ಲಿ ಕೆಲಸ ಉಂಟು ನನ್ನ ಜೊತೆ ಬರ್ಲಿಕ್ಕೆ ಕೇಳು ಆಯ್ತು ನಾನು ಆಗ್ಲೇ ಬ್ಯಾಂಕ್ ಫೋನ್ ಮಾಡಿದೀನಿ ನೀವೇನಲ್ಲಿ ಹೋಗ್ಬೇಕಾಗಿಲ್ಲ ಅವರೇ ಇಲ್ಲಿಗೆ ಬರ್ತಾರಂತೆ ಇವತ್ತು ಮುತ್ತಪ್ಪ ಬಂದರೆ ಬೆಂಗಳೂರಿಗೆ ಲೋಡ್ ಕಳಿಸ್ಲಿಕ್ಕುಂಟು ಅವನನ್ನು ಬೀಚ್ ಹತ್ರ ಬರ್ಲಿಕ್ಕೆ ಫೋನ್ ಮಾಡಿ ಹೇಳು ನಾನು ಆಗ್ಲೇ ಹೇಳಾಯ್ತು ಅವ್ರು ಆಲ್ರೆಡಿ ಬೀಚ್ ಹತ್ರ ಕಾಯ್ತಾ ಇದಾರೆ ಓಯ್ ಎಲ್ಲ ಕೆಲಸ ನೀನೇ ಮಾಡಿದ್ರೆ ನಾನೆಂತ ಮಾಡುವುದು ಆರಾಮಾಗಿ ಮನೇಲಿ ರೆಸ್ಟ್ ತಗೊಳ್ಳೋಣ ಓ ರೆಸ್ಟೋ
ಆಫೀಸ್ ಇಲ್ಲವಾ? ಹಾ, ಇವತ್ತು ಸಂಡೇ ರಜಾ. ಓಹೋ, ನಿಮಗೆ ಸಂಡೇ ಕೂಡ ರಜಾ ಉಂಟಾ? ಹಲೋ, ಹಾ ಹೇಳಿ ಮಂಜುನಾಥ್. ಯಜಮಾನ್ರೆ, ನೀವು ಒಂದು ಬೋಟ್ ನೋಡ್ಲಿಕ್ಕೆ ಹೇಳಿದ್ರಲ್ಲ, ಅದು ನೋಡಿ ಆಯ್ತು. ಹಾ, ಬೋಟ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಓಕೆ ಮಂಜುನಾಥ್, ಹಾಗಾದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತೀನಿ. ಹಾ. ಮಾತಾಡಿ ಮುಗಿಸ್ಬಿಡೋಣ. ಆಯ್ತು ಆಯ್ತು. ದಣಿಗಳು ಮನೇಲಿ ಇಲ್ವಾ? ಹಾ, ದಣಿಗಳು ಮನೇಲಿ ಇಲ್ವಾ ಅಂತ ಕೇಳಿದೆ. ಅಣ್ಣನಾ? ಅವರು ತುಂಬಾ ಬ್ಯುಸಿ ಆಗಿದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಏನಾರು ಇಂಪಾರ್ಟೆಂಟ್ ಕೆಲಸ ಇದ್ರೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ. ಆಯ್ತು. ಇವತ್ತು ಮಾತ್ರನಾ? ಹಾ, ಇವತ್ತು ಮಾತ್ರನಾ ಅಂತ ಕೇಳಿದೆ. ಇಲ್ಲ, ಇನ್ಮೇಲೆಲ್ಲ ಹೀಗೇನೆ. This is our chemical factory. This has a turnover of around 5,000 crores per year. This is our shipping company, which carries goods from Germany to India. By the way, gentlemen, this huge building in Malaysia is our trade center. That's it, gentlemen. ಕಿಶೋರ್ ಸರ್. ನಮ್ಮ ಕಂಪನಿಗಳನ್ನೆಲ್ಲ ಅವ್ರು ನೋಡ್ಬೇಕು ಅಂದ್ರೆ ತೋರ್ಸೋದಕ್ಕೆ ಏರ್ಪಾಡು ಮಾಡಿ. ಓಕೆ ಸರ್. It's not necessary. ಸರ್, ನೀವು ಎಕ್ಸ್ಪ್ಲೇನ್ ಮಾಡಿ ಸ್ಟೈಲೇ ಇವ್ರಿಗೆಲ್ಲ ತುಂಬಾ ಖುಷಿ ಆಗಿದೆ ಸರ್. Excuse me. Tomorrow morning we will sign the contract. ಸರ್, ಅಗ್ರಿಮೆಂಟ್ ಸೈನಿಂಗು ಕಾಂಟ್ರಾಕ್ಟ್ ಎಲ್ಲ ನಾಳೆ ಬೆಳಿಗ್ಗೆನೆ ಮಾಡೋಣ ಅಂತಿದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. With pleasure, sir. ಥ್ಯಾಂಕ್ ಯು. Okay, see you Thank tomorrow you. morning. ನಾನು ಇವ್ರನ್ನ ಕಳ್ಸ್ಬಿಟ್ಟು ಬರ್ತೀನಿ ಸರ್. ಹಾ, ಸರ್, ನೀವು ಹೇಳಿದಷ್ಟು ಅಮೌಂಟು ಫುಲ್ ರೆಡಿ ಇದೆ. ಎಸ್ ಸರ್. ಹಾಂ ಸರ್, ಕಿಶೋರ್ 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 ಕಿಶೋರ್, ಯಾಕೆ ಕಿಶೋರ್ ನಾಳೆ ಬಂದು ಕಾಂಟ್ರಾಕ್ಟ್ ಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ? ಅದಕ್ಕೆ ಯಾಕೆ ಸರ್ ಟೆನ್ಷನ್? ನಾಳೆ ತಾನೇ. 4,000 ಕೋಟಿ ರೂಪಾಯಿ ಕಾಂಟ್ರಾಕ್ಟ್. ಅದು ಸೈನ್ ಆದ್ರೆ 500 ಕೋಟಿ ನೆಟ್ ಪ್ರಾಫಿಟ್ ಸಿಗುತ್ತೆ. ನಾಳೆ ಬೆಳಿಗ್ಗೆನೆ ಮುಗಿಸ್ಬಿಡೋಣ ಅಂತ ಹೇಳಿದ್ರಲ್ಲ ಸರ್. ಏಯ್, ಸುಮ್ಮನೆ ದಡ್ಡನ್ ತರ ಮಾತಾಡ್ಬೇಡ. ನಮ್ಮ ಆಪೋಸಿಟ್ ಪಾರ್ಟಿ ಅವರು ಓವರ್ ನೈಟ್ ಏನಾದ್ರೂ ಟ್ಯಾಕಲ್ ಮಾಡಿ ಕೆಲಸನ ಮುಗಿಸ್ಬಿಟ್ರೆ 500 ಕೋಟಿ ಬಿಟ್ಟು ಹೋಗುತ್ತೆ. ಸರ್, ನಾವು ಅವ್ರನ್ನ ನೋಡ್ಕೊಳ್ಳೋ ರೀತಿ ನೋಡ್ಕೊಂಡ್ರೆ ಬೇರೆಯವ್ರು ಟ್ಯಾಕಲ್ ಮಾಡೋ ಚಾನ್ಸ್ ಇರಲ್ಲ ಸರ್. ಇನ್ಸ್ಪೆಕ್ಟರ್, ನಮ್ಮ ಹೋಟ್ಲಿಗೆ ಬಂದು ನಮ್ಮ ಹುಡುಗಿಯರನ್ನ ಅರೆಸ್ಟ್ ಮಾಡೋಷ್ಟು ಧೈರ್ಯ ಬಂತ ನಿಮ್ಗೆ? ಸಾರಿ ಸರ್, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ನೀವೇನೇ ಹೇಳೋದಿದ್ರು ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳಿ. ಹಲೋ ಹಲೋ ಡ್ಯಾಡಿ, ಏನೋ ನಮ್ಮ ಹೋಟೆಲ್ಗೆ ಪೊಲೀಸ್ನವ್ರು ರೈಡ್ ಮಾಡಿ ನಮ್ಮ ಬಾಂಬೆ ಹುಡುಗಿಯರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಯಾವನೋ ಅವನು ಇನ್ಸ್ಪೆಕ್ಟರು? ಏನ್ ರಮೇಶ್? ಫೋನ್ ಕೊಡು ಅವನಿಗೆ. ಓಕೆ ಡ್ಯಾಡಿ. ಹಲೋ. ಏ ರಮೇಶ್, ನಿನ್ ಕೈಲಿ 500 ಕೋಟಿ ಕೊಡಕ್ಕಾಗತ್ತೇನಯ್ಯ? ಆದ್ರೆ ಆ ಹುಡುಗಿರ್ ಕೈಲಿ ಕೊಡಕ್ ಸಾಧ್ಯ. ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ನೆ ಬಿಟ್ಟು ಹೋಗು. ಸರ್, ನಾನು ಯಾಕೆ ಅರೆಸ್ಟ್ ಮಾಡಿದೆ ಅಂದ್ರೆ ಡೋಂಟ್ ಎಕ್ಸ್ಪ್ಲೈನ್. ನನಗೆ ಕಾರಣ ಬೇಕಾಗಿಲ್ಲ. ನಿನಗೆ ಹಣ ಬೇಕಾದ್ರೆ ಎಷ್ಟು ಬೇಕೋ ಇಸ್ಕೊಂಡು ಹೋಗು. ಆ ಹುಡುಗಿನ ಬಿಟ್ಬಿಡು. ಸರ್, ಸಾರಿ ಸರ್, ಮೇಲಿಂದ ತುಂಬಾ ಪ್ರೆಷರು. ಹೊಸ ಕಮಿಷನರ್ ಬೇರೆ, ನಾನು ಏನು ಮಾಡೋಕ್ಕಾಗಲ್ಲ. ಯೋ ಸರ್, FIR ಫೈಲ್ ಮಾಡಲೇಬೇಕು ಸರ್. ಇಲ್ಲದೆ ಹೋದ್ರೆ ಡಿಪಾರ್ಟ್ಮೆಂಟ್ ಇಂದ ನಂಗೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ನಿನಗೆ FIR ಫೈಲ್ ಮಾಡೋದಕ್ಕೆ 5 ಹುಡುಗಿರ್ ಬೇಕು ಅಷ್ಟೇ ತಾನೆ? ಸರಿ, ನೀನ್ ಸ್ಟೇಷನ್ಗೆ ಹೋಗು. ನೀನ್ ಸ್ಟೇಷನ್ಗೆ ಹೋಗೋದಕ್ಕೆ ಮುಂಚೆ 5 ಹುಡುಗಿರ್ ಅಲ್ಲಿರ್ತಾರೆ. ರೈಟ್? ಹೋಗಯ್ಯ. ಸರ್, ಇದು ಸಾಧ್ಯನಾ? ಈ ದಯಾನಂದ್ಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಏ ಕ್ಯಾಟ್ರಾಮ, ಸರ್,
ಆಯ್ತು ಸರ್. ಓಕೆ ಸರ್, ಓಕೆ.